ಶ್ರೀ ಗುರುಭ್ಯೋ ನಮಃ. ಶ್ರೀಮನ್ಮಹಾಗಣಾಧಿಪತಯೇ ನಮಃ. ಎನ್ನ ಆಧ್ಯಾತ್ಮ ಬಂಧುಗಳೇ, ತಿಂತಣಿಯ ಮೌನೇಶ್ವರ ಮಹಾಸ್ವಾಮಿಗಳ ಜೀವನ ಚರಿತ್ರೆಯಲ್ಲಿ ಬಹಳಷ್ಟು ಅಭೂತಪೂರ್ವವಾದಂತಹ ಬಹಳಷ್ಟು ಅಘಟಿತ ಘಟನೆಗಳನ್ನು ತಮ್ಮ ಒಂದು ಪವಾಡದ ಮೂಲಕ ತೋರಿಸಿರ್ತಕ್ಕಂಥ ಮಹಾ ಚೈತನ್ಯ ಮೂರ್ತಿಯಾಗಿರ್ತಕ್ಕಂಥ ಆ ತಿಂತಣಿಯ ಮೌನೇಶ್ವರ ಸ್ವಾಮಿಗಳು ಬಾಲ್ಯಾವಸ್ಥೆಯಲ್ಲಿ ಬೆಳೆದು ಆ ಒಂದು ಆಟವನ್ನು ಆಡುವಂಥ ಸಂದರ್ಭದೊಳಗೆ ಸುರಪುರದ ದೊರೆಯ ಮಗನಾಗಿರ್ತಕ್ಕಂಥವನು ಸಹಿತ ಆ ಮೌನೇಶ್ವರ ಸ್ವಾಮಿಗಳ ಜೊತೆ ಆಟವನ್ನು ಆಡಲಿಕ್ಕೆ ಬಂದಿದ್ದ. ಹಿಂಗ ಆಟವನ್ನು ಆಡುವಂಥ ಸಂದರ್ಭದೊಳಗೆ ಬಹಳಷ್ಟು ಸಾರಿ ಏನು ಮಾಡಿದ ಅಂದ್ರೆ ಆ ಸುರಪುರದ ಅರಸನ ಮಗ ಅನ್ಯಾಯದಿಂದ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದ. ಹೀಗೆ ಅನ್ಯಾಯದಿಂದ ಆಟವನ್ನು ಆಡಲಿಕ್ಕೆ ಪ್ರಾರಂಭ ಮಾಡಿದಂಥ ಸಂದರ್ಭದೊಳಗೆ ಏನು ಮಾಡಿದ್ರು ಅಂತಂದ್ರೆ ಅದನ್ನೆಲ್ಲ ನೋಡಿಕೊಂಡು ಮೌನೇಶ ಬಹಳಷ್ಟು ಸಮಾಧಾನದಿಂದ ವರ್ತನೆ ಮಾಡಿದ. ಒಂದಲ್ಲ ಎರಡಲ್ಲ 5-6 ಸರಿ ತಪ್ಪು ಮಾಡಿದ್ರು ಸಹಿತ ಮೌನೇಶ್ವರ ಮಹಾಸ್ವಾಮಿಗಳು ತಮ್ಮ ಒಂದು ಸಮಾಧಾನದಿಂದ ಅದನ್ನ ಕಡೆಗಣಿಸಿ ಏನು ಮಾಡಕತ್ರ ಅಂದ್ರೆ ಆಟ ಆಡಕತ್ರು. ಇಷ್ಟೆಲ್ಲ ಆದ ನಂತರ ಸಹಿತ ನಾನು ರಾಜನ ಮಗ ಅಂತಕ್ಕಂಥ ದರ್ಪದಿಂದ ಉಳಿದ ಹುಡುಗರ ಮೇಲೆ ದಬ್ಬಾಳಿಕೆಯನ್ನು ಮಾಡಲಿಕ್ಕೆ ಪ್ರಾರಂಭ ಮಾಡಿದಾಗ ಆ ಆಟದ ಚೆಂಡಿನಲ್ಲಿರ್ತಕ್ಕಂಥ ಆ ಒಂದು ಗೋಲಿನಿಂದ ತೆಗೆದುಕೊಂಡು ಮೌನೇಶ್ವರ ಸ್ವಾಮಿಗಳು ಆ ರಾಜನ ಒಂದು ಮಗನ ತಲೆಗೆ ಹೊಡೆದಾಗ ಆ ರಾಜನ ಮಗ ಆ ಒಂದು ಹೊಡೆತಕ್ಕೆ ಏನು ಮಾಡಿಬಿಡ್ತಾನಂದ್ರೆ ಸಾವನ್ನಪ್ಪಿ ಬಿಡ್ತಾನ. ಸಾವನ್ನಪ್ಪಿದಾಗ ಜೊತೆಗೆ ಆಟ ಆಡ್ತಕ್ಕಂಥ ಹುಡುಗರೆಲ್ಲರೂ ಚೀರ್ಕೊಂತ ಓಡೋಡಿ ಹೋಗಿ ಅರಮನೆಗೆ ಸುದ್ದಿಯನ್ನು ಮುಟ್ಟಿಸ್ತಾರ. ಅಷ್ಟನ್ನೋದ್ರೊಳಗಾಗಿ ಏನು ಮಾಡಿದ್ದ ಅಂದ್ರೆ ಮೌನೇಶ ತಾನು ಆ ಜಾಗವನ್ನು ಬಿಟ್ಟು ಒಂದು ಊರ ಹೊರಗೆ ದೂರತ ಹೋಗಿ ಒಂದು ಕಡೆ ಕುಂತಿದ್ದ. ಹೀಗೆ ಊರೊಳಗೆ ಎಲ್ಲರೂ ಸಹಿತ ಹುಡುಕುವಂತ ಸಂದರ್ಭದೊಳಗೆ ಎಲ್ಲೂ ಸಿಗ್ಲಿಲ್ಲ. ಆ ರಾಜ ಭಟರನ್ನ ಕಳಿಸಿ ಆ ಶೇಷಪ್ಪನವರನ್ನ ಕೇಳಿದ್ರೆ ನಮ್ಮ ಮನೆಗೂ ಬಂದಿಲ್ಲ ಅಂತಂದಾಗ ಏನಾಗೈತಿ ಘಟನೆ ಅಂತಂದಾಗ ಆ ಶೇಷಪ್ಪನವರನ್ನ ರಾಜಭಟರು ಅರಮನೆಗೆ ಕರ್ಕೊಂಡು ಬಂದ್ರು. ರಾಜ ಏನ್ ಮಾಡಿದ್ದ ಅಂದ್ರ ಆ ಮಗನ ಶವವನ್ನೆಲ್ಲ ಶೃಂಗಾರ ಮಾಡಿ ಇನ್ನೇನು ಆ ಮಗನ ಒಂದು ಅಂತ್ಯಕ್ರಿಯೆಯನ್ನು ಮಾಡುವಂತಹ ಸಂದರ್ಭದೊಳಗೆ ಸಿಟ್ಟಿನಿಂದ ನನಗಿರ್ತಕ್ಕಂಥ ಒಬ್ಬನೇ ಒಬ್ಬ ರಾಜಕುಮಾರನನ್ನ ಕಳ್ಕೊಂಡೆ ಅಂತಕ್ಕಂಥ ದುಃಖದೊಳಗೆ ಏನ್ ಮಾಡ್ತಾನಂದ್ರ ಆ ಹುಡುಗನ ತಂದೆ ತಾಯಿಯಾಗಿರ್ತಕ್ಕಂಥ ಈ ಶೇಷಪ್ಪನವರಿಗೆ ನಾವು ಶಿಕ್ಷೆಯನ್ನು ಕೊಟ್ಟಾಗ ಮಾತ್ರ ಇವ್ರ ಮಗ ಬರ್ತಾನ ಅಂತ ಹೇಳಿ ಅನ್ನೋದ್ರೊಳಗ ಏನಾಗ್ಬಿಡ್ತಂದ್ರ ತುಂಬಿದಂಥ ರಾಜಸಭೆಯೊಳಗ ಮೌನೇಶ್ವರ ಸ್ವಾಮಿಗಳು ಬರ್ತಾರ. ಮೌನೇಶ್ವರ ಸ್ವಾಮಿಗಳು ಬಂದ ನಂತರ ಎಲ್ಲರಿಗೂ ಆಶ್ಚರ್ಯ. ಆ ರಾಜ ಅಂತನ ಆ ಹುಡುಗನ ಹಿಡಿದು ಅವನಿಗೆ ಮರಣದಂಡನೆಯನ್ನ ಕೊಡ್ರಿ, ಶಿಕ್ಷೆ ಅವಾಗ ಹೊಡೀರಿ ಅಂತ ಹೇಳಿ ಆಜ್ಞೆಯನ್ನು ಮಾಡುವುದಕ್ಕಿಂತ ಮುಂಚೆ ಏನ್ ಮಾಡ್ತಾರಂದ್ರ ಮೌನೇಶ್ವರ ಸ್ವಾಮಿಗಳು ರಾಜನಿಗಂತಾರ, ನೋಡಪ್ಪ ನಾನು ನಿನ್ನ ಮಗನನ್ನ ಕೊಂದಿಲ್ಲ, ನಾ ಯಾಕೆ ಕೊಂದಿಲ್ಲ ಅಂತ ಅನ್ನಕತ್ತೇನಂದ್ರ ಅವ ಅನ್ಯಾಯದಿಂದ ಆಟವನ್ನ ಆಡಾಕತ್ತಿದ್ದ. ಆ ಅನ್ಯಾಯದ ಆಟ ಆಡ್ಬೇಡ, ನೀನು ನ್ಯಾಯದ ಆಟವನ್ನ ಆಡು ಅಂತೇಳಿ ತಿಳಿಸಿ ಹೇಳಾಕ ನಾನು ಚೆಂಡು ತಗೊಂಡು ಒಗದಿದ್ದು ಖರೆ. ಆದ್ರ ನಾನು ಹೊಡೆತಕ್ಕೆ ತೀರ್ಕೊಂಡಿಲ್ಲ, ಅವನ ಒಂದು ಹಣೆ ಬರೋದ್ರೊಳಗೆ ಹಂಗಿತ್ತು ಅಂತ ಹೇಳಿದಾಗ ನಿನ್ನ ಮಾತು ಕೇಳೋದಿಲ್ಲ, ನಾವು ನನ್ನ ಮಗನನ್ನ ನೀನ ಕೊಂದಿ ಅಂತ ಹೇಳಿ ರಾಜ ಸಿಟ್ಟಿನಿಂದ ಏನ್ ಮಾಡ್ತಾನಂದ್ರ ಮತ್ತ ಕೂಗಾಡಲಿಕ್ಕೆ ಪ್ರಾರಂಭ ಮಾಡ್ತಾನ. ಹಂಗಾದ್ರ ನಾನು ನಿಮ್ಮ ರಾಜಕುಮಾರನನ್ನ ಕೊಂದಿಲ್ಲ, ಅವನ್ನ ಕೇಳಿಬಿಡು ನಡ್ರಿ ಅಂತಂದಾಗ ಆ ಶವವನ್ನ ಮಲಗಿಸಿದಂತ ಸ್ಥಳದೊಳಗೆ ಬಂದು ಆ ಮೌನೇಶ್ವರ ಸ್ವಾಮಿಗಳು ಏನ್ ಮಾಡ್ತಾರಂದ್ರ ಎಲ್ಲ ರಾಜಸಭೆಯೆಲ್ಲ ತುಂಬಿ ಕಿಕ್ಕಿರಿದು ನೆರೆದಂತ ಆ ಒಂದು ಅತ್ಯಂತ ತುಂಬಿದ ಸಭೆಯೊಳಗೆ ಏನ್ ಮಾಡ್ತಾರಂದ್ರೆ ಮೌನೇಶ್ವರ ಸ್ವಾಮಿಗಳು ಹೆಣದ ಮುಂದೆ ಬಂದು ಕುಂತ್ಕೊಂಡು ಅವನ ತಲೆಯ ಮೇಲೆ ತಮ್ಮ ಅಮೃತ ಸಿದ್ಧವಾದಂತಹ ಹಸ್ತವನ್ನಿಟ್ಟು ಆ ರಾಜಕುಮಾರನಿಗೆ ಏನ್ ಮಾಡ್ತಾರಂದ್ರೆ ಕೇಳ್ತಾರ, ನೋಡಪ್ಪ ನಾನು ಚೆಂಡು ತಗೊಂಡು ಹೊಡೆದನಿ, ನೀನು ಸಾಯ್ಲಿ ಅಂತ ಹೇಳಿ ನಾನು ಹೊಡೆದಿಲ್ಲ. ಇದಕ್ಕ ನಿಮ್ಮ ತಂದೆಯವ್ರು ಏನ್ ಮಾಡಾಕತ್ತಾರಂದ್ರ ನಾನಾ ಅಪರಾಧಿ ಅನ್ನುವಂತ ರೀತಿಯೊಳಗೆ ನನ್ನನ್ನು ತಪ್ಪಿತಸ್ಥನನ್ನಾಗಿ ಮಾಡಿ ನನಗೆ ಶಿಕ್ಷೆ ಕೊಡಾಕತ್ತಾರ. ಅದಕ್ಕೆ ನಾನು ನಿನ್ನನ್ನ ಕೊಲ್ಲಲಿಕ್ಕೆ ಹೊಡೆದಿಲ್ಲ, ನಿನಗೆ ಬುದ್ಧಿ ಬರಲಿ ಅಂತ ಹೇಳಿ ಹೊಡೆದಿದ್ದೆ ಅನ್ನೋದನ್ನ ನೀನ ಎದ್ದು ನಿಮ್ಮ ತಂದೆಯವರಿಗೆ ಉತ್ತರವನ್ನು ಹೇಳು ಅಂತ ಹೇಳಿ ಆ ಶವದ ತಲೆಯ ಮೇಲೆ ತಮ್ಮ ಅಮೃತ ಸಿದ್ಧವಾದ ಹಸ್ತವನ್ನಿಟ್ಟಾಗ ಆ ಸತ್ತು ಹೋಗಿರತಕ್ಕಂಥ ಆ ಶವದ ರೂಪದೊಳಗಿರ್ತಕ್ಕಂಥ ಆ ಸುರಪುರದ ರಾಜಕುಮಾರನ ಮಗ ಏನ್ ಮಾಡ್ತಾನಂದ್ರ ತತ್ಕ್ಷಣದೊಳಗೆ ಎದ್ದು ಕುಂತು
ಅವರ ತಂದೆಗೆ ಉತ್ತರವನ್ನು ಹೇಳ್ತಾನ, ಇಲ್ಲಪ್ಪ ಮೌನೇಶ ನನ್ನ ಹೊಡೆದಿದ್ದು ನಾನು ನ್ಯಾಯದಿಂದ ಆಟ ಆಡ್ಲಿ ಅಂತ ಹೇಳಿ ಹೊಡೆದಾನ ಹೊರತು ನನಗೆ ಸಾವು ಬರಲಿ, ನಾನು ಸಾಯ್ಲಿ ಅಂತ ಹೇಳಿ ಒಂದು ದುರುದ್ದೇಶವನ್ನು ಇಟ್ಕೊಂಡು ನನ್ನನ್ನು ಹೊಡೆದಿಲ್ಲ ಅಂತ ಹೇಳಿ ಹೇಳಿದಾಗ ಆ ರಾಜಸಭೆಯಲ್ಲಿ ತುಂಬಿದವರು ಎಲ್ಲರಿಗೂ ಸಹಿತ ಅರೆ ಕ್ಷಣದೊಳಗ ಏನಪ್ಪಾ ಅಂದ್ರ ಸಿಡಿಲು ಬಡಿದ ರೀತಿಯೊಳಗ ಎಲ್ಲರೂ ಸಹಿತ ಮೂಕ ವಿಸ್ಮಿತರಾಗಿ ಆ ಮೌನೇಶ್ವರ ಸ್ವಾಮಿಯ ಒಂದು ಪವಾಡವನ್ನ, ಮೌನೇಶ್ವರ ಸ್ವಾಮಿಯ ಒಂದು ಶಕ್ತಿಯನ್ನ ಕೊಂಡಾಡಲಿಕ್ಕೆ ಪ್ರಾರಂಭ ಮಾಡಿದ್ರು. ಇದನ್ನೆಲ್ಲ ನೋಡಿರ್ತಕ್ಕಂಥ ಆ ಸುರಪುರದ ರಾಜ ಏನ್ ಮಾಡಿದ ಅಂದ್ರ ತನ್ನ ತಪ್ಪಿನ ಅರಿವಾಗಿ ಆ ಮೌನೇಶ್ವರ ಬಾಲ ರೂಪದೊಳಗಿರ್ತಕ್ಕಂಥ ಶಿವನ ಅಪರ ಅವತಾರಿಗಳಾಗಿರ್ತಕ್ಕಂಥ ಅವನ ಮೌನೇಶ್ವರ ಸ್ವಾಮಿಗಳ ಕಾಲಿಗೆ ದೀರ್ಘದಂಡ ನಮಸ್ಕಾರವನ್ನ ಸಲ್ಲಿಸಿ, ನನ್ನ ಅಪರಾಧವನ್ನು ಮನ್ನಿಸಬೇಕು ದೇವ, ನನ್ನಿಂದ ಬಹಳ ಅಚಾತುರ್ಯ ನಡೆದು ಹೋಯಿತು ಅಂತಕ್ಕಂಥ ಒಂದು ಮಾತನ್ನ ಹೇಳಿದಾಗ ಇವೆಲ್ಲವನ್ನ ಸಹಿಸಿಕೊಂಡಿರ್ತಕ್ಕಂಥ ಇವೆಲ್ಲ ಮಾತುಗಳನ್ನು ಕೇಳಿರ್ತಕ್ಕಂಥ ಮೌನೇಶ್ವರ ಸ್ವಾಮಿಗಳು ಏನ್ ಮಾಡ್ತಾರ ಅಂದ್ರೆ, ನೋಡಪ್ಪ ತಪ್ಪು ನಿಂದಲ್ಲ, ನಿನ್ನ ಮಗ ಅನ್ಯಾಯದ ಆಟ ಆಡಿದ್ದಕ್ಕೆ ಇಷ್ಟೆಲ್ಲ ಘಟನೆಗಳು ನಡೆದವು, ಇನ್ನು ಮುಂದೆ ನಿನ್ನ ಮಗನಿಗೆ ಯಾವ ತೊಂದರೆನೂ ಬರುವುದಿಲ್ಲ, ನೀವೆಲ್ಲರೂ ಆರಾಮದಿಂದ ಸುಖದಿಂದ ಬಾಳ್ರಿ ಅಂತ ಹೇಳಿ ಆಶೀರ್ವಾದವನ್ನು ಮಾಡಿ ಮುಂದೆ ತಮ್ಮ ತಂದೆ ತಾಯಿಗಳನ್ನು ಬಿಡಿಸಿಕೊಂಡು ತಮ್ಮ ಮನೆಗೆ ಬಂದ್ರು ಅಂತಕ್ಕಂಥದ್ದು ಬರ್ತತಿ. ಅದಕ್ಕೆ ಶರಣರ ಮಹಿಮೆ ಅರಿಯುವುದೇ ಪರಿಪರಿ ಪಾಪದ ನರ ಕುರಿಗಳಿಗೆ ಅಂತ ಹೇಳಿ ಶರಣರು ದಾಸರು ಸಹಿತ ನಮಗ ತಿಳಿಸುವಂತವರಾಗಿದ್ದಾರೆ. ಆದ್ದರಿಂದ ನಾವು ಏನು ಮಾಡ್ಬೇಕಪ್ಪ ಅಂತಂದ್ರ, ಯಾವುದೇ ಭಗವಂತನನ್ನ, ಯಾವುದೇ ದೇವರನ್ನ, ಯಾವುದೇ ಗುರುವನ್ನ ನಂಬಿದ್ರು ಸಹಿತ ಕಾಯ ವಾಚ ಮನಸ ತ್ರಿಕರಣ ಪೂರ್ವಕವಾಗಿ ಸೇವೆಯನ್ನ ಸಲ್ಲಿಸಿದಾಗ ಮಾತ್ರ ನಮಗ ಅದರಿಂದ ಸುಖ ಪ್ರಾಪ್ತಿಯಾಗ್ತತಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಈ ನುಡಿಗಳನ್ನ ಗುರುವಿನ ಪಾದಕ್ಕೆ ಸಮರ್ಪಣೆ ಮಾಡ್ತಾ ಇದ್ದೇನೆ.